ಲೈಫ್ನಲ್ಲಿ ಆವಾಗವಾಗ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಇನ್ಸಲ್ಟ್ಸ್ಗಳು ಆಗ್ತಾನೆ ಇರುತ್ತೆ. ನಮ್ಮಮ್ಮ ಹೇಳಿದ್ರು ಬರೋದು ಬಂದಿದ್ಯಾ, ಹಾಗೆ ಝೂಡಿಯೋಗೆ ಹೋಗಿ ಬಂದ್ಬಿಡೋಣ, ಹೊಸದಾಗಿ ಓಪನ್ ಆಗಿದೆ ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಕಣ್ಣಲ್ಲಿ ನೀರು ಹಾಕೊಂಡು ಬಿಲ್ ಪೇ ಮಾಡಿಬಿಟ್ಟು ವಾಪಸ್ ಬಂದ್ವಿ. ಏನಾಯ್ತು ಅಕ್ಷಿವಂತ? ರೆಡಿ ಅದಾ? ಮಮ್ಮಿ ಮನೆಗೆ ಹೋಗಕ್ಕೆ ರೆಡಿನಾ? ಹಾಂ ಹಾಂ, ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಗುಂಪ್ರೀತ್. ಇವಾಗ ಮಾಡ್ದಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸರಿ, ರೆಡಿನಾ? ಅಕ್ಕ ಇಲ್ಲಿ? ಅಕ್ಕ ಮೇಲಿದ್ದಾಳಾ? ರೆಡಿ ಆದ್ಲ? ಕೇಳೋಗು, ಓಡು ಬೇಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಮಾಡಿ ತುಂಬ ದಿವಸ ಆಗೋಯ್ತು. ಇನ್ಮೇಲಾದರೂ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಇವತ್ತು ಸಂಡೇ, ಸೊ ನಮ್ಮಮ್ಮನ ಮನೆಗೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ನಾನು ಇನ್ನೂ ಸ್ನಾನ ಮಾಡಿದ್ದೀನಿ, ರೆಡಿ ಆಗಿಲ್ಲ. ಸೊ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಅವರು ರೆಡಿ ಆದಮೇಲೆ ನಾನು ಅವರು ಸೇರಿಕೊಂಡು ಟ್ರೈನ್ ಸಿಕ್ಕಿದ್ರೆ ಟ್ರೈನು, ಇಲ್ಲಾಂದರೆ ಬಸ್ ಸಿಕ್ಕಿದ್ರೆ ಬಸ್ಸು, ಯಾವುದಾದ್ರೂ ಒಂದಕ್ಕೆ ಹೊರಡ್ತಾ ಇರ್ತೀವಿ. ತುಂಬ ಅಂದರೆ ತುಂಬ ಸೆಕೆ ಇದೆ. ನನಗೆ ಸೆಕೆಗಾಲದಲ್ಲಿ ಸಿಕ್ಕಾಪಟ್ಟೆ ಸ್ವೆಟ್ ಆಗುತ್ತೆ, ಯಾವಾಗಲೂ ಸ್ವೆಟ್ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಕಾಟನ್ ಡ್ರೆಸ್ ಹಾಕೋಣ ಅಂತೇಳಿ ಮೊನ್ನೆ ಹೋಗಿ ಒಂದು 4-5 ಕಾಟನ್ ಟಾಪ್ ಮತ್ತು ಸೆಟ್ ಚೂಡಿದಾರ ಕುರ್ತಾ ಸೆಟ್ಗಳು. ಇದು ನಾವು ಸ್ಕೂಲ್ದಲ್ಲಿ ಪ್ಲೇಗ್ ಹೋಗ್ತೀವಲ್ಲ, 1 ಮಿನಿಟ್ದಲ್ಲೇ ಶೆಕೆ ಆಗುತ್ತೆ, ಅಷ್ಟೊಂದು ಬಿಸಿಲುತ್ತೆ ನಾವು ಸ್ಕೂಲ್ದಲ್ಲಿ. ಸೊ ಶೆಕೆ ಆಗುತ್ತೆ ಅಂತಲೇ ನಾನು ಮೊನ್ನೆ ಹೋಗಿ ಒಂದು 4 ಕಾಟನ್ ಕುರ್ತಾ ಸೆಟ್ಸ್ ತೊಗೊಂಬಂದಿದ್ದೀನಿ. ಸೊ ಇವತ್ತು ಅದನ್ನೊಂದು ಹಾಕ್ಕೊಳ್ತೀನಿ, ತೋರಿಸ್ತೀನಿ ತಡೀರಿ ಒಂದು ನಿಮಿಷ. ಗುಣಕ್ಕೆ ಕುರ್ತಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ಚೇಂಜ್ ಮಾಡ್ಕೊಂಬರ್ತೀನಿ. ಕುರ್ತಾ ಇದೆ, ಹೇಗೆ ಕಾಣಿಸ್ತಿದೆ ಎಲ್ಲರೂ ಹೇಳಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ಎಲ್ಲರೂ ರೆಡಿ ಆಗಿದ್ದೀವಿ ಹೊರಡಕ್ಕೆ. ಗುಣನೂ ರೆಡಿ ಆಗಿದ್ದಾನೆ. ಗುಣ ರೆಡಿನಾ? ಬ್ಯಾಗ್ ಏನು ಇಟ್ಕೊಂಡಿದ್ಯಲ್ಲ? ಬ್ಯಾಗಲ್ಲಿ ಏನಿದೆ? ನಮ್ಮ ಪಜಲ್ ಬಾಕ್ಸ್, ಕ್ರಿಕೆಟ್ ಬಾಲ್, ಮತ್ತೆ ನಮ್ಮ ಜಾಮೆಟ್ರಿ ಬಾಕ್ಸ್, ಕ್ರಿಕೆಟ್ ಬ್ಯಾಟು, ಅದು ಮತ್ತೆ ಐ ಮಾಸ್ಕಾ? ಏನಕ್ಕೆ ನಿದ್ದೆ ಮಾಡ್ತೀಯಾ ಟ್ರೈನಲ್ಲಿ? ಹಾಂ, ಇಲ್ಲ ನಿದ್ದೆ ಮಾಡ್ತೀಯ? ಪಜಲ್ ಇದು ಮಮ್ಮಿ ಮನೆದಾಗ ಮಾಡ್ಕೊಂತೀನಿ. ಮಮ್ಮಿ ಮನೆದಲ್ಲ? ಓಕೆ. ಸೊ ಗೈಸ್, ಫಸ್ಟ್ ಟೈಮ್ ಏಪ್ರಿಲ್ದಲ್ಲಿ ಶಿವಮೊಗ್ಗಕ್ಕೆ ಫಸ್ಟ್ ಟೈಮ್ದಲ್ಲಿ ಹೋಗ್ತೀನಿ ಗೈಸ್. ಅಂದರೆ ಹಾಲಿಡೇ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಶಿವಮೊಗ್ಗಕ್ಕೆ ಅಂತನಾ? ಹಾಂ, ಸ್ಕೂಲ್ ಹಾಲಿಡೇ ಸ್ಟಾರ್ಟ್ ಆದಮೇಲೆ. ಅದಕ್ಕೆ ಹ್ಯಾಪಿಯಾಗಿದೆಯಾ? ಹಾಂ, ಮತ್ತೆ ಎಲ್ಲಿಗೆ ಹೋಗೋಣ ಶಿವಮೊಗ್ಗದಲ್ಲಿ ರಜಕ್ಕೆ? ಬೆಂಗಳೂರು. ಶಿವಮೊಗ್ಗದಲ್ಲಿ? ಇಲ್ಲ ಬೆಂಗಳೂರು, ಪ್ಲೀಸ್. ಬ್ಯಾಂಗ್ಳೂರು ಹೋಗಲೇಬೇಕಾ? ಹಾಂ, ತಾನಾಗಿ ಮೀಟ್ ಮಾಡಿ. ಸಿದ್ಧಾಂತ ಚಿನ್ನಿಮ್ಮ ಕೆವಿನಿಗೆ ಮೀಟ್ ಮಾಡೋಕೆ ಹೋಗಲೇಬೇಕು. ಟ್ರೈನು ಇನ್ನೂ ಅರ್ಧ ಗಂಟೆ ಟೈಮ್ ಇದೆ, ಆಯಿತಾ? ನಿನ್ನ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ಯಾ ಅಂತ ತೋರಿಸ್ತೀಯ ಒಂದ್ಸಲ? ನನ್ನ ಫೇವ್ರೆಟ್ ಐಟಮ್ಸ್. ಸೊ ಇದು ನಮ್ಮ ಅಕ್ಕನ ಪಜಲ್ ಬುಕ್ಕು, ಇಷ್ಟೆಲ್ಲ ಸಾಲ್ವ್ ಮಾಡಬೇಕು. ಇನ್ನೂ ಆಗಿಲ್ಲ, ಇಷ್ಟು ಅಂತ ಗೊತ್ತಿಲ್ಲ. ಅಕ್ಕಂದು ಪಜಲ್ ಬುಕ್ ಅದು, ಅದನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನಾನು ಪಜಲ್ ಬುಕ್, ಮ್ಯಾಥ್ಸ್ ಬುಕ್ ಫಾರ್ 7 years old. ಜಾಸ್ತಿ ಮ್ಯೂಸಿಕ್ಸ್ ಇತ್ತು, ಬರೀ ಆನ್ಸರ್ಸ್ ಇದೆ. ಆಮೇಲೆ ಸೆಕೆಂಡ್ ಬುಕ್ ನಂದಿದೆ, ನನ್ನ ಸೆಕೆಂಡ್ ಬುಕ್. ಇನ್ನೊಂದು ಬುಕ್ ಇದೆ ಪಜಲ್ ಇಂದ. ಜೊತೆಗೆ ಇದು 101 ಬ್ರೈನ್ ಬೂಸ್ಟರ್ ಆಕ್ಟಿವಿಟಿ ಬುಕ್. ಇದೊಂದು ಬಾಲ್ ಇದೆ, ಬಾಲ್ ಆಡಕ್ಕೆ ಬಾಲ್ ತಗೊಂಡಿದ್ಯಾ? ಜೊತೆಗೆ ಬ್ಯಾಟ್ ತರಿಸ್ತೀನಿ ಗೈಸ್. ರೆಡಿ 2 ಏನಿದು ಬ್ಯಾಟ್ ಅಷ್ಟು ಸಣ್ಣದಿದೆ? ಜಾಮೆಟ್ರಿ ಬಾಕ್ಸ್. ಹಾಂ, ನಮ್ಮ ಅಕ್ಕ ಕೊಟ್ಟಿದ್ದಾರೆ. ಅಕ್ಕ ಕೊಟ್ಲಾ? ಜೊತೆಗೆ ಐ ಮಾಸ್ಕ್ ಇಟ್ಕೊಂಡಿದ್ದೀನಿ. ಐ ಮಾಸ್ಕ್ ಬೇರೆ ಇಟ್ಕೊಂಡಿದ್ಯಾ? ಆಮೇಲೆ ಅಷ್ಟೇ ಬಾಲಿನ ಎತ್ಕೊಂಡು ಹೋಗುತ್ತೆ ಅಷ್ಟೇನಾ? ಹಾಸಿಗೆ ದಿಂಬು ಎಲ್ಲ ರಗ್ಗು ಎಲ್ಲ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅದರೊಳಗೆ, ಬ್ಯಾಗ್ ಒಳಗೆ ಚೆನ್ನಾಗಿರ್ತಿತ್ತಲ್ವ? ನೀನು ರೆಡಿನಾ? ರೆಡಿ? ಸನ್ಸ್ಕ್ರೀನ್ ಹಚ್ಚಿದಾ? ಓಕೆ. ಗುಣ ರೆಡಿನಾ? ಹೊರಡೋಣವಾ? ನಾನು ರೆಡಿ ಆಗಿದ್ದೀನಿ, ಇನ್ನೇನು ಹೊರಡೋದು. ಬ್ಯಾಗೂ ರೆಡಿ. ಸೊ ಲೆಟ್ಸ್ ಗೋ, ಹೊರಡೋಣ. ಬರಿ. ನಮ್ಮನೆ ಸೆಕೆಂಡ್ ಫ್ಲೋರಲ್ಲಿರೋದು. ಮೆಟ್ಲು ಹತ್ತಕ್ಕೆ ಹೆದರ್ಕೊಂಡು ನಮ್ಮನೆಯವರು ಮೆಟ್ಲೇ ಹತ್ತಲ್ಲ. ಮಕ್ಳನ್ನ ಕರೆಸಿ ಏನೇ ಕೊಡೋದಿದ್ರು ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ತೊಂಬ
ಮನೆಯಿಂದ ಹೊರಡುವಾಗ ಇದ್ದಿದ್ದ ಎಕ್ಸೈಟ್ಮೆಂಟ್ ಬಿಸಿಲಲ್ಲಿ ಹೊರಗಡೆ ಬರ್ತಿದ್ದ ಹಾಗೆ ಎಲ್ಲ ಎಕ್ಸೈಟ್ಮೆಂಟ್ ಹೋಗೇ ಬಿಡ್ತು. ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿದ್ರೆ ಯಾವಾಗ್ಲೂ ಇರದೇ ಇರೋಷ್ಟು ಜನ ಇದ್ರು. ಇವತ್ತು ಹೊರಗಡೆ ಬರ್ತಿದಂಗೆ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಫಸ್ಟ್ ಸ್ನಾಕ್ಸ್ ತಿನ್ನೋದು ನಮ್ದು ಪರಂಪರೆ ಅಂತ ನನ್ ಮಗ ಸ್ನಾಕ್ಸ್ ಫಸ್ಟ್ ಕೊಡಿಸ್ಕೊಂಡ. ಈ ವರ್ಷ ಮಾತ್ರ ಬಿಸಿಲು ಸಿಕ್ಕಾಪಟ್ಟೆ ಇದೆ. ತುಂಬಾ ಬೇಗ ಡಿಹೈಡ್ರೇಟ್ ಆಗೋಗ್ಬಿಡ್ತೀವಿ. ನೀರ್ ಜಾಸ್ತಿ ಕುಡೀರಿ, ಆದಷ್ಟು ಅಂಬ್ರೆಲಾ ಯೂಸ್ ಮಾಡಿ, ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನ ಮರಿಲೇಬೇಡ್ರಿ. ನಿಮ್ ಸ್ಕಿನ್ ನ ನೀವು ಕಾಪಾಡ್ಕೊಳ್ಳಿ. ಹಾಲಿಡೇ ಸೀಸನ್ ಆಗಿರೋದ್ರಿಂದ ಟ್ರೈನ್ ಅಲ್ಲಿ ತುಂಬಾನೇ ಜನ ಟ್ರಾವೆಲ್ ಮಾಡ್ತಿದ್ರು. ಕೂರಕ್ಕಲ್ಲ ನಿಲ್ಲಕ್ಕೂ ಜಾಗ ಇರ್ಲಿಲ್ಲ, ಅಷ್ಟೊಂದು ರಶ್ ಇತ್ತು ಟ್ರೈನು. ಕೂರಕ್ಕೆ ಜಾಗ ಅಂತೂ ಸಿಗ್ಲಿಲ್ಲ. ಅದಕ್ಕೆ ಲಗೇಜ್ ಮೇಲೆ ನನ್ನ ಮಗನ ಕೂರಿಸ್ಬಿಟ್ಟೆ, ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ ಅಂತೇಳಿ. ಆಮೇಲೆ ನಾನು ನನ್ನ ಮಗಳು ನಿಂತ್ಕೊಂಡೇ ಟ್ರಾವೆಲ್ ಮಾಡಿದ್ವಿ ಭದ್ರಾವತಿವರೆಗೂ. ನಾರ್ಮಲ್ ಡೇಸಲ್ಲಿ ಟ್ರೈನ್ ಎಷ್ಟು ಖಾಲಿ ಇರುತ್ತೆ ಅಂದರೆ ಭಯ ಆಗುತ್ತೆ, ನಾವು ಒಬ್ಬರೇ ಇದ್ದೀವ ಈ ಟ್ರೈನಲ್ಲಿ ಅನ್ನೋಷ್ಟು. ಆದರೆ ಇವತ್ತು ಮಾತ್ರ ತುಂಬಾ ರಶ್ ಇತ್ತು. ರಶ್ನಲ್ಲಿ ನಿಂತ್ಕೊಂಡು ಟ್ರಾವೆಲ್ ಮಾಡಿ ಸುಸ್ತಾಗಿ ಹೋಗ್ಬಿಟ್ವಿ. ಕೊನೆಗೂ ಸೀಟ್ ಸಿಕ್ತು ಭದ್ರಾವತಿ ಹತ್ರ. ಸೊ ಕೂತ್ಕೊಂಡ್ಮೇಲೆ ಏನೋ ಒಂದು ಸ್ವಲ್ಪ ಉಸಿರಾಡ್ದಂಗೆ ಆಯಿತು, ಸಮಾಧಾನ ಆಯಿತು. ನನ್ನ ಮಗಳು ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಟೈಮ್ ಎಷ್ಟಾಯಿತು ಅಂತ ಕೇಳ್ತಾನೆ ಇದ್ಲು. ಅವಳಿಗೆ ಅಷ್ಟು ಬೋರಾಗಿ ಹೋಗ್ಬಿಟ್ಟಿತ್ತು. ಯಾವಾಗ ರೀಚ್ ಆಗ್ತೀವಿ ಅನಿಸ್ಬಿಟ್ಟಿತ್ತು ಅವಳಿಗೆ. ಶಿವಮೊಗ್ಗಕ್ಕೆ ಇಷ್ಟು ಸುಸ್ತಾಗ್ತಿದ್ದೀರ, ಬ್ಯಾಂಗ್ಳೂರ್ ಹೋಗಿರೋ ಇನ್ನೂ ಎಷ್ಟು ಸುಸ್ತಾಗುತ್ತೆ. ನೆಕ್ಸ್ಟ್ ವೀಕ್ ಪಪ್ಪಂಗೆ ಹೇಳಿ ಕಾರಲ್ಲಿ ಹೋಗೋಣ ಅಂತೇಳಿ ಬ್ಯಾಂಗ್ಳೂರಿಗೆ. ಹಾಂ, ಟ್ರೈನಲ್ಲಿ ಹೋದ್ರೆ ಇದೇ ಕಥೆನೆ. ಹಾಂ, ಉಲ್ಟಿ ಇಲ್ಲ, ಅಲ್ಲಲ್ಲಿ ನಿಲ್ಲಿಸಿ AC ಆಫ್ ಮಾಡಿ ಹೋಗೋಣ, ಸರಿನಾ? ಬ್ಯಾಂಗ್ಳೂರಿಗೆ ಕಾರಲ್ಲಿ ಹೋಗೋಣ ಪಪ್ಪ ಜೊತೆ. ಈ ಥರ ಟ್ರೈನಲ್ಲಿ ಎಲ್ಲ ಹಿಂಸೆ ಮಾಡ್ಕೊಂಡು ಹೋಗ್ಬೇಡ, ಓಕೆನಾ? ಹಾಯ್ ಮಾಡು ಮಮ್ಮಿ. ಹಾಯ್ ಗೈಸ್, ಪೂಜೆ ಮಾಡಿದ್ದಾರೆ. ಯಮ್ಮಿ. शाम कहाँ है? वो तो पिट्टू खाने के लिए गया है. कहलो छेलो आया था, जरूर देखेंगे. क्यों कहा है? यूनो बका ನನ್ನ ಮಗಳು ಎಷ್ಟು ಲೇಜಿ ಅಂದರೆ, ಇವಳು ಕೂತ್ಕೊಂಡು ಬೌಲಿಂಗ್ ಮಾಡ್ತಾಳಂತೆ, ಅವನು ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಾನಂತೆ. ಲೇಜಿ ಗರ್ಲ್, ಲೇಜಿ. ಲೇಟ್ ಮಾಡ್ತೀರಮ್ಮ, ಬೇಗ ಹೊರಡ್ರಿ ಅಂತ ಅಂದರೆ ಗುಣ ಬೆವ್ರ್ತಾ ಇದೆಯಾ? ಏನ್ ಮಾಡಬೇಕು? ಅವ್ರು ಮತ್ತೆ ತರಿ ಅನ್ಬೋದು, ನಾವು ಮಾತ್ರ ಏನದು ಇನ್ನು 6 ಗಂಟೆ ಆಗಿಲ್ಲ ಅನ್ಕೊಂಡಿದ್ವಿ. ಓ ಸರಿ, ನಡೀರಿ. ಅರೆ ರೇ, ಡೈಲಿ ವ್ಲಾಗ್ ಮಾಡೋಣ ಅಂತ ತುಂಬ ಬಲವಂತ ಮಾಡೋದು ಇವಳೆ. ಕ್ಯಾಮ್ರಾ ತೆಗಿತಿದ್ದಂಗೆ ಅಮ್ಮ ನನಗೆ ತೋರಿಸ್ಬೇಡ ಅಂತ ಅಳೋದು ಇವಳೆ. ಬನ್ನಿ ಮೇಡಮ್ ಬನ್ನಿ. ನಾನು ಮೊದಲೇ ಹೇಳ್ದಾಗೆ ಫಸ್ಟ್ ಹೊರಗಡೆ ಬರ್ತಿದ್ದ ಹಾಗೇನೆ ಫಸ್ಟ್ ನನ್ನ ಮಕ್ಳುಗಳಿಗೆ ಸ್ನಾಕ್ಸ್ ಕೊಡಿಸ್ಬಿಡ್ಬೇಕು. ಅದು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್. ನಮ್ಮಮ್ಮ ಹೇಳಿದ್ರು ಬರೋದು ಬಂದಿದ್ಯಾ, ಹಾಗೆ ಜೂಡಿಯೋಗೆ ಹೋಗಿ ಬಂದ್ಬಿಡೋಣ, ಹೊಸದಾಗಿ ಓಪನ್ ಆಗಿದೆ ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರು. ಸೊ ಯಾಕೆ ಹೋಗ್ಬಾರ್ದು, ನೋಡ್ಕೊಂಬರೋಣ ಅಂತ ಹೊರಟ್ವಿ. ಅಲ್ಲಿ ಹೋದಾಗ ಜನ ನನ್ನನ್ನ ಗುರ್ತಿಡ್ಬಾರ್ದು ಅಂತೇಳಿ ನಾನು ಮಾಸ್ಕ್ ಹಾಕೊಂಡಿದ್ದೆ. ಮಾಸ್ಕ್ ಹಾಕೊಂಡಿದ್ ನೋಡಿ ಅಲ್ಲಿರೋ ಸ್ಟಾಫ್ ಗಳೆಲ್ಲ ಇವ್ರು ಯಾರೋ ಕಳ್ತನ ಮಾಡಕ್ ಬಂದಿದ್ದಾರೆ, ಅದಕ್ಕೆ ಮಾಸ್ಕ್ ಹಾಕೊಂಡ್ ಬಂದಿದ್ದಾರೆ ಅನ್ಕೊಂಡು ನಾನು ಹಿಂದೆನೆ ಸುತ್ತಾ ಇದ್ರು. ಲೈಫ್ ನಲ್ಲಿ ಅವಾಗವಾಗ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಇನ್ಸಲ್ಟ್ಸ್ ಗಳು ಆಗ್ತಾನೆ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಆದ್ರೆ ನಮ್ಮ ಅಮ್ಮನ ಜೊತೆ ಮಾತ್ರ ಶಾಪಿಂಗ್ ಯಾವತ್ತೂ ಹೋಗ್ಲೇಬಾರ್ದು. ಎಲ್ಲದಕ್ಕೂ ನಹಿ ಅಂತಾನೆ ಇದ್ರು. ನಮ್ಮಮ್ಮನ ರೂಲ್ಸ್ ಏನ್ ಗೊತ್ತಾ? ಕಡಿಮೆ ರೇಟ್ ಇರಬೇಕು, ಹೈ ಕ್ವಾಲಿಟಿ ಇರಬೇಕು, ಅಫೋರ್ಡಬಲ್ ಆಗಿರಬೇಕು. ಈ ಎಲ್ಲಾ ಕ್ವಾಲಿಟೀಸು ಒಂದೇರಲ್ಲೇ ಸಿಗಲ್ಲ ಅಂತ ನಮ್ಮಮ್ಮನಿಗೆ ಯಾರು ಹೇಳ್ತಾರೆ? ಫೈನಲ್ ಆಗಿ ಸ್ವಲ್ಪ ವಾದ ವಿವಾದ ಆದ್ಮೇಲೆ ಚೂರು ಶಾಪಿಂಗ್ ಮಾಡಿ ಊಟ ಮಾಡಕ್ಕೆ ಹೊರಟ್ವಿ. ರೆಸ್ಟೋರೆಂಟಿಗೆ ಹೋದ್ಮೇಲೆ ನಮ್ಮಮ್ಮ ಹೇಳಿದ್ರು ಏನ್ ಬೇಕು ಎಲ್ಲ ಆರ್ಡರ್ ಮಾಡ್ರಿ, ಇಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗತ್ತೆ ಅಂತ ಹೇಳಿದ್ರು. ಅವ್ರನ್ನ ನಂಬಿ ನಾವು ಏನೇನು ಬೇಕೋ ಎಲ್ಲದೂ ಆರ್ಡರ್ ಮಾಡಿ ಮಜ್ವಾಗಿ ತಿಂದ್ವಿ. ಕೊನೆಗೆ ಬಿಲ್ ನೋಡಿದ್ಮೇಲೆ ಮಿನಿ ಹಾರ್ಟ್ ಅಟ್ಯಾಕೆ ಕಾದಿತ್ತು. ಯಾಕೆ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಪ್ರೈಸಸ್ ಜಾಸ್ತಿ ಆಗಿತ್ತು ಅಂದರೆ, ವಾರ್ ಆಗ್ತಿರೋದ್ರಿಂದ, ಸಿಲಿಂಡರ್ ಸಿಗದೆ ಇರೋದ್ರಿಂದ ಎಲ್ಲ ಫುಡ್ ಡಿಶಸ್ ಎಲ್ಲ ರೆಸ್ಟೋರೆಂಟ್ನಲ್ಲಿ ಪ್ರೈಸಸ್ಸು ಎಲ್ಲ ಜಾಸ್ತಿ ಆಗಿತ್ತು. ಸೊ ಬಿಲ್ ಕೂಡ ಜಾಸ್ತಿ ಆಗಿತ್ತು. ನಾವು ಅಂದ್ಕೊಂಡಿದ್ದ ರೇಟ್ಗಿಂತ ಡಬಲ್ ಆಗಿಬಿಟ್ಟಿತ್ತು. ಊಟ ಎಲ್ಲ ಮುಗಿದ್ಮೇಲೆ ಬಿಲ್ ನೋಡಿ ಇದ್ಯಾಕೆ ಇಷ್ಟೊಂದು ರೇಟ್ ಹಾಕಿದ್ದೀರಾ ಅಂತ ಕೇಳೋಕ್ಕಾಗಲ್ಲ ರೆಸ್ಟೋರೆಂಟ್ಗಳಲ್ಲಿ. ಅದಕ್ಕೆ ಕಣ್ಣಲ್ಲಿ ನೀರು ಹಾಕೊಂಡು ಬಿಲ್ ಪೇ ಮಾಡಿಬಿಟ್ಟು ವಾಪಸ್ ಬಂದ್ವಿ. ಆದರೆ ಊಟನೂ ಅಷ್ಟೇ ಟೇಸ್ಟಿ ಆಗಿತ್ತು. ಡಿಸಪಾಯಿಂಟ್ಮೆಂಟ್ನಲ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಶಿವಮೊಗ್ಗದಿಂದ ಕಡೂರು ಬರೋದ್ರೊಳಗೆ ಫುಲ್ ಸುಸ್ತಾಗೋಯ್ತು.
ಜನ ಅಂದ್ರೆ ಜನ, ಬಸ್ ಸ್ಟ್ಯಾಂಡಲ್ಲಾಗಲಿ ರೈಲ್ವೆ ಸ್ಟೇಷನಲ್ಲಾಗಲಿ, ಅಟ್ಲೀಸ್ಟ್ ಬಸ್ಸಲ್ಲಿ ಬಂದರೆ ಪೂರಕ್ಕೆ ಸೀಟ್ ಆದರೂ ಸಿಗುತ್ತೆ ಅಂತ ಬಸ್ಸಲ್ಲಿ ಬಂದ್ವಿ. ಸುಸ್ತಾಗೋಯ್ತು. ಸೊ ಬಂದಮೇಲೆ ನಿಮಗೆ ಝೂಡಿಯೋದಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ, ಬನ್ನಿ. ನನ್ನ ಹತ್ರ ಈ ರೀತಿ ಒಂದು ಹೇರ್ ಬ್ಯಾಂಡ್ ಇರಲಿಲ್ಲ ಮೇಕಪ್ ಮಾಡೋ ಟೈಮಲ್ಲಿ ಹಾಕೊಳ್ಳೋದಕ್ಕೆ. ಸೊ ಇದೊಂದು ಪರ್ಪಲ್ ಕಲರಲ್ಲಿ ತೊಗೊಂಡೆ. ಬ್ಯೂಟಿ ಬ್ಲೆಂಡರ್ ಕಡಿಮೆ ರೇಟಿಗಿತ್ತು, 99 ರುಪೀಸ್. 99 ರುಪೀಸಿಗೆ 2 ಬ್ಯೂಟಿ ಬ್ಲೆಂಡರ್ ಅಂತ ಇತ್ತು. ಸೊ ಇದನ್ನು ತಗೊಂಡೆ. ಇದು ಸ್ಕ್ರಂಚೀಸ್ 2 ನನ್ನ ಮಗಳು ಹೇಳಿದ್ಲು ಅಂತ 50 ರೂಪಾಯಿಗೆ 2 ಸ್ಕ್ರಂಚಿ ತಗೊಂಡೆ. ಒಳ್ಳೆ ಕ್ವಾಲಿಟಿದಾಗಿದ್ರೆ ಮತ್ತೆ ಹೋಗಿ ತಗೊಳ್ಳೋಣ, ಇಲ್ಲಾಂದ್ರೆ ಬೇಡ ಅಂತ ಸ್ಯಾಂಪಲಿಗೆ ಒಂದು ತಗೊಂಡೆ ಅಷ್ಟೇ. ಮತ್ತೆ ಇದೊಂದು ನೇಲ್ ಪಾಲಿಶ್ ಒಂದು ತಗೊಂಡಿದ್ದೀನಿ ಝೂಡಿಯೋದು. ಆಮೇಲೆ ಇದೊಂದು ಲಿಪ್ ಕ್ರೀಮ್ ಅಂತ ಇದೆ, ಪಿಂಕ್ ಶೇಡಲ್ಲಿ ನನ್ನ ಹತ್ರ ಇರಲಿಲ್ಲ, ಪಿಂಕ್ ಶೇಡಿಂದ ಒಂದು ತಗೊಂಡಿದ್ದೀನಿ. ಮತ್ತೆ ಐಲೈನರು, ಕಾಜಲ್ಲು, ಇದೆರಡನ್ನು ತಗೊಂಡಿದ್ದೀನಿ. ಎಲ್ಲ ಅಫೋರ್ಡಬಲ್ ರೇಟೇ, 99 ಐಲೈನರು, ಕಾಜಲ್ಲು 79. ಹೇಗಿರುತ್ತೆ ಅಂತ ಮುಂದಕ್ಕೆ ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಅಂತೇಳಿ. ಪ್ರೈಸ್ ಅಂತೂ ತುಂಬಾನೇ ಕಡಿಮೆ ಇದೆ. ಹಾಗೆ ಐ ಮಾಸ್ಕು, ಫೇಸ್ ಮಾಸ್ಕು ಒಂದು 4 ತಗೊಂಡೆ. ಒಂದು 4 ಐ ಮಾಸ್ಕ್ ಒಂದಿದೆ, ಫೇಸ್ ಮಾಸ್ಕ್ 3 ಇದೆ. ನನಗೂ ನನ್ನ ಮಗಳಿಗೂ ಫೇಸ್ ಮಾಸ್ಕ್ ಹಚ್ಕೊಳ್ಳೋದಾದ್ರೆ ತುಂಬ ಇಷ್ಟ, ಅದಕ್ಕೋಸ್ಕರ ತಗೊಂಡೆ ಹೇಗಿರುತ್ತೆ ನೋಡೋಣ ಅಂತೇಳಿ. ಸೊ ಇದೆಲ್ಲ 49 ಈಚೆ. ಸೊ ಆಮೇಲೆ ಝೂಡಿಯೋದಲ್ಲಿ ಬಟ್ಟೆಗಳನ್ನ ಯಾವುದು ಜಾಸ್ತಿ ತಗೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಎಲ್ಲದೂ ಒಂದೇ ಥರ ಬಟ್ಟೆಗಳು ಲೈನಿಗೆ ನೇತಾಕಿದ್ದಾರೆ. ತಗೊಳ್ಳೋರೆಲ್ಲ ಅದೇ ಥರ ತಗೊಳ್ತಾ ಇದ್ದಾರೆ. ಯಾರು ಹಾಕಿದ್ರು ಎಲ್ಲಾದ್ರೂ ಎದುರುಗಡೆ ಬಂದ್ಬಿಟ್ರು ಅಂದ್ರೆ ನಾವು ಹಾಕಿರೋ ಥರ ಬಟ್ಟೆನೇ ಅವರು ಹಾಕಿದ್ದಾರೆ ಅಂತ ಅನ್ಸಿದಾಗ ಒಂಥರ ಬೇಜಾರಾಗತ್ತೆ. ಬಟ್ ಸಿಮಿಲಾರಿಟಿ ಇರಬಾರ್ದು ಅಂತೇಳಿ ನಾನು ಬಟ್ಟೆ ಅಷ್ಟು ತಗೊಳ್ಳಿಲ್ಲ. ನನ್ನ ಮಗಳಿಗೆ ಒಂದು ಟೀ ಶರ್ಟ್ ತಗೊಂಡೆ, ಕಾಲರ್ ಇರೋಂಥದ್ದು ಒಂದು ಟೀ ಶರ್ಟ್ ತಗೊಂಡೆ. ಇದು ತೋರಿಸು ಅಮ್ಮ ಕ್ಲೀನಾಗಿ. ಈ ಟೀ ಶರ್ಟ್ ಬಂದ್ಬಿಟ್ಟು 599 ಹಾಕಿದ್ದಾರೆ. ಆಮೇಲೆ ಇದ್ರ ಜೊತೆ ಒಂದು ಕೋಟ್ ತಗೊಂಡೆ, ಇದಕ್ಕೆ ವೇಸ್ಟ್ ಕೋಟ್ ಅಂತಾರೆ. ಈ ವೇಸ್ಟ್ ಕೋಟ್ ನನಗೆ ನೋಡ್ತಿದ್ದಾಗೆ ಇಷ್ಟ ಆಯ್ತು. ಸೊ ಇದೊಂದು ಕೋಟ್ ಒಂದು ತಗೊಂಡೆ ಅವಳಿಗೆ. ಇದಿಷ್ಟೇ ತಗೊಂಡಿದ್ದು, ಮತ್ತಿನ್ನೇನು ತಗೊಳಕ್ ಹೋಗ್ಲಿಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಕಿ, ಕಮೆಂಟ್ ಹಾಕಿ. ನಿಮ್ಮ ಕಮೆಂಟನ್ನು, ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೀನಿ, ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.